ಇಡೀ ದೇಶದಲ್ಲಿ ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಮಹಿಳಾ ಅಂಧರ ಟಿ20 ಕ್ರಿಕೆಟ್ ವಿಶ್ವಕಪ್ನಲ್ಲಿ ವಿಜೇತರಾಗಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ನಾವು ಭಾರತ ತಂಡದ ಆಟಗಾರರನ್ನ ಅಭಿನಂದನೆ ಸಲ್ಲಿಸ್ತಾ ಇರೋದು ಸಮಯೋಚಿತ ಅಂತೇಳಿ ಮಾಜಿ ಡಿಸಿಎಂ ಹಾಗೆಯೇ ರಾಷ್ಟ್ರಭಕ್ತ ಬಳಗದ ಮುಖ್ಯಸ್ಥ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪಿಕೆಎಸ್ ಗ್ರೂಪ್ ಶಿವಮೊಗ್ಗ ಹಾಗೆಯೇ ಕಾಶಿ ಟಿಂಬರ್ಸ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಈ ವೇಳೆ ಮಹಿಳಾ ಅಂಧರ ಟಿ20 ಕ್ರಿಕೆಟ್ ವಿಶ್ವಕಪ್ನಲ್ಲಿ ವಿಜೇತರಾಗಿ ದೇಶಕ್ಕೆ ಕೀರ್ತಿ ತಂದ ಭಾರತ ತಂಡದ ನಾಯಕಿ ಶ್ರೀಮತಿ ದೀಪಿಕಾ ಟಿಸಿ ಹಾಗೆಯೇ ಭಾರತೀಯ ಅಂಧರ ಕ್ರಿಕೆಟ್ ಸಂಘದ ಅಧ್ಯಕ್ಷ ಸಮರ್ಥನಂ, ಅಂಗವಿಕಲರ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಮಹಂತೇಶ್ ಜಿ ಕಿವುಡ ಸಣ್ಣನ್ನವರ್ ಮತ್ತು ಮಹಿಳಾ ಅಂಧ ಕ್ರಿಕೆಟ್ನ ಕ್ರೀಡಾಪಟುಗಳಿಗೆ ಗೌರವಿಸಿ ಮಾತನಾಡಿದ್ದಾರೆ. ಇಂದಿನ ಕಾಲದಲ್ಲಿ ಮಹಿಳೆ ಅಂದರೆ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂಬ ವಾತಾವರಣ ಇತ್ತು. ಆದರೆ ಈಗ ಕಾಲ ಬದಲಾಗಿದ್ದು, ಈಗ ಗಂಡಸರನ್ನ ಅಡುಗೆ ಮನೆಗೆ ಬಿಟ್ಟು ಮಹಿಳೆ ಕೆಲಸಕ್ಕೆ ತೆರಳುತ್ತಾ ಇದ್ದಾರೆ. ಅದರಲ್ಲೂ ನಾನು ಇತ್ತೀಚೆಗೆ ಚೀನಾಕ್ಕೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯೊಬ್ಬರು ಭಾರತದ ಸಂಪ್ರದಾಯ ಆಚರಣೆ ಹಾಗೆಯೇ ಮಹಿಳೆಯರಿಗೆ ಕೊಡುವಂಥ ಗೌರವದ ಬಗ್ಗೆ ಮಾತನಾಡಿದ್ದು ನನಗೆ ಬಹಳ ಸಂತಸ ಆಗಿದೆ ಅಂತ ಹೇಳಿದರು. ಮಹಿಳಾ ದಿನಾಚರಣೆ ಅಂದ ತಕ್ಷಣ ಒಂದು ಕಾಲದಲ್ಲಿ ಇತ್ತು, ಮಹಿಳೆ ಅಂದ ತಕ್ಷಣ ಅಡುಗೆ ಮನೆಗೆ ಸೀಮಿತ ಅಂತ. ಈಗ ಎಲ್ಲಿ ತನಕ ಬಂದಿರೋ ಮಹಿಳೆಯರು ಅಂದ್ರೆ ಗಂಡಸರನ್ನ ಅಡುಗೆ ಮನೆಗೆ ಸೀಮಿತ ಮಾಡಿಬಿಡ್ತಾ ಇದ್ದಾರೆ. ಹಿಂದಿ, ಇಂಗ್ಲಿಷ್ ಯಾವ ಭಾಷೆಯನ್ನು ಚೈನಾದಲ್ಲಿ ಬರಲ್ಲ. ನಾವು ಹೋದಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರನ್ನ ನಮಗೆ ಟ್ರಾನ್ಸ್ಲೇಟ್ ಮಾಡಕ್ಕೆ ಕಳಿಸಿದ್ರು. ಅವ್ರಿಗೆ ಮಾತ್ರ ಇಂಗ್ಲಿಷ್ ಬರ್ತಾ ಇದೆ. ಚೈನಾದಲ್ಲಿ ಒಂದು ಊರಲ್ಲಿ ಸುತ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಮುಖ್ಯವನ್ನು ಮಾಡಿಕೊಂಡ್ರು. ದೇಶಕ್ಕೆ ಕೀರ್ತಿ ತಂದುಕೊಂಡಂತ ಈ ತಾಯಿಗಳಿಗೆ ವಿಶೇಷವಾದಂತ ಅಭಿನಂದನೆ ನಾವು ಸಲ್ಲಿಸೋಣ. ಜೊತೆ ಈ ಯುವಕರು ಕೂಡ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬರುವಂತ ದಿನ ಇಡೀ ತಂಡ ಇನ್ನು ಶಿವಮೊಗ್ಗ ನಗರದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯ ಮಾಡಲಿ. ಜೊತೆಗೆ ನಮ್ಮ ಮಹಿಳಾ ಟೀಮಿಗೆ ಏನು ಭಾರತ ಕೀರ್ತಿ ತಂದರೆ ನಮ್ಮ ಕುಟುಂಬದ ವತಿಯಿಂದ ಅವರಿಗೆ 10,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸಾಧನೆ ಇವತ್ತು ತಾಯಿಗಳು ಮಾಡಿ ಮತ್ತು ಮಹಂತೇಶ್ವರಿಗೆ ಈ ರೀತಿಯಾದಂಥ ಇನ್ನೂ ಲಕ್ಷಾಂತರ ಕ್ರೀಡಾಪಟುಗಳಿರ್ಬೋದು ಸಮಾಜ ಸೇವೆ ಮಾಡುವಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾವು ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊಂಡು